ನನ್ನೆಲ್ಲ ಆತ್ಮೀಯ ಭಾವಿ ಶಿಕ್ಷಕ ಬಂಧುಗಳಿಗೆ ಈ ವಾರದ ಟಾರ್ಗೆಟನ್ನು ನಿಮಗೆ ಕೊಡ್ತಾ ಇದ್ದೀವಿ. ಅದರಲ್ಲೂ PSTR ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ವಾರದ ಟಾರ್ಗೆಟು. ವಾರದ ಟಾರ್ಗೆಟ್ ಜೊತೆಗೇನದ ವಾರದ ಕೊನೆಯಲ್ಲಿ ಏನದ ಟೆಸ್ಟ್ ಸಿರೀಸನ್ನು ತೆಗೆದುಕೊಳ್ತಾ ಇದ್ದೀವಿ. ಕೆಲವೊಂದು ನನ್ನ ವೈಯಕ್ತಿಕ ಕಾರಣದಿಂದಾಗಿ ಈ ಒಂದು 2-3 ವಾರಗಳ ಟೆಸ್ಟ್ ಸಿರೀಸನ್ನು ತೆಗೆದುಕೊಳ್ಳೋಕ್ಕೆ ಆಗಿರಲಿಲ್ಲ. ಆ ಒಂದು ಉದ್ದೇಶ ಇಟ್ಕೊಂಡು ಇನ್ಮೇಲಿಂದ ಅಪ್ಕಮಿಂಗ್ ನೋಟಿಫಿಕೇಷನ್ ಜೊತೆಗೆ ಎಕ್ಸಾಮ್ವರೆಗೂ ಕೂಡ ನಾವೇನದ ಯಾವುದೇ ವಾರವೂ ಕೂಡ ಮಿಸ್ ಮಾಡದೇ ಈ ಒಂದು ವಾರದ ಟಾರ್ಗೆಟನ್ನು ನಿಮಗೆ ನಾನು ಕೊಡ್ತಾ ಇದ್ದೀನಿ. ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಫಸ್ಟ್ಗೆ ಪರಿಸರ ಅಧ್ಯಯನ ಅಂತ ನೋಡಿದಾಗ ಪರಿಸರ ಅಧ್ಯಯನಕ್ಕೇನದ 20 ಅಂಕದ ಮಾರ್ಕ್ಸ್ ಇರ್ತಾವೆ, 20 ಅಂಕ ಇರ್ತದೆ ಪರಿಸರ ಅಧ್ಯಯನದಲ್ಲಿ. ಇದರಲ್ಲಿ ತುಂಬ ಮಹತ್ವಪೂರ್ಣವಾದಂಥ ಒಂದು ಚಾಪ್ಟರದಲ್ಲಿ ಪರಿಸರ ಅಧ್ಯಯನ ಕೂಡ ಒಂದಾಗಿರ್ತದೆ. ಅದರಲ್ಲಿ ಕೆಲವೊಂದು ಚಳುವಳಿಗಳು ಮತ್ತು ಪರಿಸರ ಚಳುವಳಿಗೆ ಸಂಬಂಧಪಟ್ಟಂತೆ 5ನೇ ತರಗತಿಯಿಂದ ಹಿಡಿದು 10ನೇ ತರಗತಿಯವರೆಗೆ ಬಂದಿರತಕ್ಕಂಥ ಕೆಲವೊಂದು ಮಾಹಿತಿ, ಅದರಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಒಟ್ಟು ಟೋಟಲ್ 9 ಚಳುವಳಿಗಳನ್ನಾಗಿ ವಿಂಗಡಿಸಿ ಅವುಗಳನ್ನು ಸಂಪೂರ್ಣವಾಗಿ ವಿವರಿಸಿ ಅವುಗಳ ಬಗ್ಗೆ ಟೆಸ್ಟ್ ಸಿರೀಸನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಮೊದಲನೇದು ಬಿಷ್ಣೋಯಿ ಚಳುವಳಿ ಅಂತ, ಎರಡನೇದು ಚಿಪ್ಕೋ ಚಳುವಳಿ, ಸೈಲೆಂಟ್ ವ್ಯಾಲಿ ಚಳುವಳಿ, ಜಂಗಲ್ ಬಚಾವು ಆಂದೋಲನ ಅಂತ ಅನ್ನೋದು ಬರ್ತದೆ, ಅಪ್ಪಿಕೋ ಚಳುವಳಿ ಅಂತ ಬರ್ತದೆ, ನರ್ಮದಾ ಬಚಾವು ಆಂದೋಲನ ಅಂತ ಬರ್ತದೆ, ಆಮೇಲೆ ಪಶ್ಚಿಮ ಘಟ್ಟ ಉಳಿಸಿ ಅಂತ ಅನ್ನುವಂಥದ್ದು ಬರ್ತದೆ, ಆಮೇಲೆ ತೆಹಿರಿ ಅಣೆಕಟ್ಟು ವಿವಾದ ಅಂತ, ಪಶ್ಚಿಮ ಘಟ್ಟಗಳ ಮೇಲಿನ ಸಮಿತಿ ಮತ್ತು ವರದಿಗಳಂತ ಬರ್ತದೆ. ಇವಿಷ್ಟು ವರದಿಗಳನ್ನು ಇದಿಷ್ಟನ್ನು ನಮ್ಮ ಗ್ರೂಪ್ನಲ್ಲಿ ಅಂದರೆ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಅದರದ್ದು ಸಂಪೂರ್ಣವಾದಂಥದ್ದು 5ರಿಂದ 10ನೇ ತರಗತಿಯ ವಿಷಯವನ್ನು ಅಭ್ಯಾಸ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ನಾವು ನೋಟ್ಸ್ಗಳನ್ನು ರೆಡಿ ಮಾಡಿ ಇವಿಷ್ಟು ಚಳುವಳಿಯ ಬಗ್ಗೆ ಸಂಕ್ಷಿಪ್ತವಾಗಿ ಭಾಳ ಅರ್ಥಪೂರ್ಣವಾಗುವಂಥ ನೋಟ್ಸ್ಗಳನ್ನು ನಾವು ನಮ್ಮ ಗ್ರೂಪ್ನಲ್ಲಿ ಹಾಕಿರ್ತೀವಿ. ಆ ಗ್ರೂಪನ್ನು ನೋಡ್ಕೊಂಡು ನೀವು ಅಭ್ಯಾಸ ಮಾಡಿ ಟೆಸ್ಟ್ಗೆ ಅಟೆಂಡ್ ಆಗ್ರಿ ಅಂತ ಹೇಳ್ತೀನಿ. ಆಮೇಲೆ ಇಂಗ್ಲೀಷ್ ಅಂತ ಬಂದಾಗ ಇಂಗ್ಲೀಷಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋದ್ರ ಬಗ್ಗೆ ನಾವು ಈ ವಾರ ಕೊಡ್ತಾ ಇದ್ದೀವಿ. ಕಂಜಂಕ್ಷನ್ಸ್ ಅನ್ನೋದೊಂದು ಮತ್ತು ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್ ಅನ್ನುವಂಥದ್ದು ಇವಿಷ್ಟು 4 ಚಾಪ್ಟರ್ದ ಮೇಲೆ ಈ ವಾರದ ಟಾರ್ಗೆಟ್ ಆಗಿರ್ತದೆ. ಹಿಂದೆ ಕೆಲವೊಂದು ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್ ಎರಡೂ ಕೊಟ್ಟಿದ್ವಿ. ಆದರೆ ಇನ್ನೂ ಆಳವಾಗಿ ಇದ್ರ ಬಗ್ಗೆ ಈ ವಾರ ಡೆಪ್ತ್ ಆಗಿ ನಾವು ನೋಟ್ಸನ್ನು ಕೊಡ್ತಾ ಇದ್ದೀವಿ. ಅದ್ರ ಬಗ್ಗೆ ಕೂಡ ನೀವು ಅಭ್ಯಾಸ ಅದನ್ನು ತೊಗೊಂಡು ಅಭ್ಯಾಸ ಮಾಡ್ಕೊಂಡು ಟೆಸ್ಟಿಗೆ ಅಟೆಂಡ್ ಆಗ್ರಿ ಅನ್ನುವಂಥ ವಿಚಾರವನ್ನು. ಅದರ ಜೊತೆಗೆ 8ನೇ ತರಗತಿಯ ಕನ್ನಡ ಅಂತ ಬಂದಾಗ 8ನೇ ತರಗತಿಯ ಭಾಗ 1ರ ಕವಿ ಪರಿಚಯ ಮತ್ತು ವ್ಯಾಕರಣಾಂಶಗಳ ಬಗ್ಗೆ ಅನಾಲಿಸಿಸನ್ನು ಮಾಡ್ತೀವಿ. ಇಲ್ಲಿ 8ನೇ ತರಗತಿಯ ಹೋದ ಒಂದು ಟಾರ್ಗೆಟಲ್ಲಿ ಕೊಟ್ಟಿದ್ವಿ. ಆದರೆ ಈ 8ನೇ ತರಗತಿಯ ಭಾಗ 1ರಲ್ಲಿ ಸಂಪೂರ್ಣವಾಗಿ ಒಂದು ಟೆಸ್ಟ್ ಸಿರೀಸಲ್ಲಿ ಕಂಪ್ಲೀಟ್ ಆಗಲ್ಲ. ಆ ಒಂದು ಮುಂದುವರಿದ ಭಾಗವನ್ನಾಗಿ ಇನ್ನೂ ಡೆಪ್ತವಾಗಿ ಕವಿ ಪರಿಚಯ ಆಗಿರ್ಬೋದು, ವ್ಯಾಕರಣಾಂಶ ಆಗಿರ್ಬೋದು, ಇವೆರಡೂ ಕೂಡ ಸಮರ್ಪಕವಾಗಿ ನೋಟ್ಸ್ ರೂಪದಲ್ಲಿ ಗ್ರೂಪಲ್ಲಿ ಕೊಟ್ಟಿರ್ತೀವಿ. ಅವುಗಳನ್ನ ಸಂಪೂರ್ಣವಾಗಿ ಅನಾಲಿಸಿಸ್ ಮಾಡಿಕೊಂಡು ಅದರ ಜೊತೆಗೆ ನಿಮ್ಮಲ್ಲಿ ಕೂಡ ಪುಸ್ತಕಗಳಿದ್ದು ಅಂತಂದರೆ ಅವುಗಳನ್ನು ನೀವು ಅಭ್ಯಾಸ ಮಾಡಿದರೆ, ಅವುಗಳನ್ನು ನೋಡಿಕೊಂಡ್ರೆ ತುಂಬ ಒಳ್ಳೆಯದಾಗ್ತದೆ ಅನ್ನುವಂಥ ವಿಚಾರ. ನೆಕ್ಸ್ಟ್ ಶಿಶು ಮನೋವಿಜ್ಞಾನ ಅಂತ ಬರ್ತದೆ. ಶಿಶು ಮನೋವಿಜ್ಞಾನದಲ್ಲಿ ಸಮೂಹ ಗತಿಶಾಸ್ತ್ರ ಅಂತ ಬರ್ತದೆ. ಸಮೂಹ ಗತಿಶಾಸ್ತ್ರದ ಅರ್ಥ, ವ್ಯಾಖ್ಯೆ, ಸಮೂಹ ಗತಿಶಾಸ್ತ್ರದಲ್ಲಿ ಮಕ್ಕಳ ಒಂದು ಪಾತ್ರ, ಇವೆಲ್ಲವೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಚಾಪ್ಟರ್ ಕೂಡ ನೀವು ಓದಬೇಕಾಗ್ತದೆ. ನಿಮಗೆ ರೆಫರ್ ಯಾರ್ದಾದ್ರು ಬೇಕಾಗಿತ್ತಂತಂದರೆ ವಾಮದೇವ್ ಸರ್ದನ್ನದ ರೆಫರ್ ಮಾಡಿರಿ. ತುಂಬ ಅದ್ಭುತವಾಗಿ ಇರ್ತಕ್ಕಂಥ ಒಂದು ಚಾಪ್ಟರ್ ಆಗಿರ್ತದೆ ಇದು ಸಮೂಹ ಗತಿಶಾಸ್ತ್ರ ಅಂತ. ಕಂಪಲ್ಸರಿ ಕೇಳಿರ್ತಕ್ಕಂಥದ್ದು 2015ರಲ್ಲಿ PSTRಲ್ಲಿ ಬಂದಂಥ 2 ಕ್ವಶನ್ಸ್ಗಳು ಬಂದಿದ್ದಾವೆ. ತೆಗೆದು ನೋಡಿರಿ ಬೇಕಾದ್ರೆ ನೀವು. ಸಮೂಹ ಗತಿಶಾಸ್ತ್ರದ ಬಗ್ಗೆ 2 ಕ್ವಶನ್ಸ್ಗಳನ್ನು ಬಂದಿದ್ದಾವೆ. ಅವುಗಳ ಬಗ್ಗೆಯೂ ಕೂಡ ನೀವು ವಾಮದೇವ್ ಸರ್ ಬುಕ್ಕ ಇತ್ತು ಅಂತಂದರೆ ಓಕೆ, ಇಲ್ಲ ಅಂದರೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಇದ್ರದ್ದು ಬಗ್ಗೆನೇ ಸಂಪೂರ್ಣವಾದಂಥ ಒಂದು ನೋಟ್ಸನ್ನು ನಾವು ರೆಡಿ ಮಾಡಿದ್ದೀನಿ. ಆ ನೋಟ್ಸನ್ನು ನಿಮಗೆ ನಾನು ಕಳಿಸಿರ್ತೀನಿ. ಅದನ್ನು ಇಟ್ಕೊಂಡು ನೀವು ಅಭ್ಯಾಸವನ್ನು ಮಾಡಬಹುದು. ಅದರ ಜೊತೆಗೆ ಕಂಪ್ಯೂಟರ್ ಅಂತ ಬಂದಾಗ ಕಂಪ್ಯೂಟ್ರಲ್ಲಿ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಕಂಪ್ಯೂಟರ್ ಮೆಮೊರೀಸ್ ಅಂತ ನಾವು ನೋಡ್ತೀವಿ. ಇದ್ರ ಬಗ್ಗೆ ಒಂದು ಸರಿ ಕ್ಲಾಸು ಕೂಡ ಮಾಡಿದ್ದೀನಿ. ಇದ್ರ ಬಗ್ಗೆ ಟೆಸ್ಟ್ ಸಿರೀಸನ್ನು ಈಗ ಆಲ್ರೆಡಿ ತೊಗೊಂಡಿದ್ದೀನಿ. ಇದು ಮತ್ತೆ ಯಾಕಪ್ಪ ಅಂತಂದರೆ ಇನ್ನೂ ಡೆಪ್ತವಾಗಿ ಇದ್ರ ಬಗ್ಗೆ ಯಾಕಂದರೆ ಟೀಚರ್ ನೇಮಕಾತಿಯಲ್ಲಿ ಆಲ್ಮೋಸ್ಟ್ ಕ್ವಶನ್ ಕೇಳೋದೇ ಸಾಫ್ಟ್ವೇರ್, ಹಾರ್ಡ್ವೇರ್, ಕಂಪ್ಯೂಟರ್ ಮೆಮೊರೀಸ್ ಇವ್ರ ಬಗ್ಗೆನೇ ಜಾಸ್ತಿ ಕೇಳ್ತಿರ್ತಾನೆ ಅನ್ನುವಂಥ ದೃಷ್ಟಿಯಲ್ಲಿ ಇಟ್ಕೊಂಡು
ಇವುಗಳ ಮೇಲೆ ಏನದ ಇನ್ನೂ ಡೆಪ್ತವಾಗಿರತಕ್ಕಂಥ ಕ್ವಶನ್ಸ್ಗಳನ್ನು ಮತ್ತು ಏನದ ನೋಟ್ಸ್ಗಳನ್ನು ತೆಗೆಯುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಅದಾದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಗಣಿತ ಅಂತ ನಾವು ನೋಡ್ತೀವಿ. ಗಣಿತದಲ್ಲಿ ವರ್ಗ ಮತ್ತು ವರ್ಗಮೂಲಗಳು ಅಂತ ನಾವು ನೋಡ್ತೀವಿ. ಘನ ಮತ್ತು ಘನಮೂಲಗಳ ಬಗ್ಗೆ ಇವೆರಡರ ಬಗ್ಗೆ ಏನದ ಈ ವಾರ ನೀವೇನದ ಸಂಪೂರ್ಣವಾಗಿ ಅಭ್ಯಾಸ ಮಾಡಬೇಕಾಗ್ತದೆ. ಇದ್ರ ಬಗ್ಗೆನೇ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ನಾವೇನದ ಗ್ರೂಪಲ್ಲಿ ಕೊಟ್ಟಿರ್ತೀವಿ. ಅವುಗಳನ್ನು ಕೂಡ ಏನದ ನೀವು ನೋಡಿ ಅಭ್ಯಾಸವನ್ನು ಮಾಡ್ಬೋದು. ನೀವೇನಾದರೂ ನಮ್ಮ ಈ ಒಂದು ವಾರದ ಟಾರ್ಗೆಟು ಟೆಸ್ಟ್ ಸಿರೀಸ್ಗೆ ನೀವೇನಾದರೂ ಅಟೆಂಡ್ ಆಗಬೇಕು ಅನ್ನುವಂಥದ್ದು ಏನಾದರೂ ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಈ ನಂಬರ್ಗೆ ಏನದ ಫೋನ್ಪೇ ಅಥವಾ ಗೂಗಲ್ ಪೇ ಮಾಡೋದ್ರ ಮುಖಾಂತರ ಅಂದರೆ 299 ರೂಪಾಯಿ ಗೂಗಲ್ ಪೇ ಮಾಡೋದ್ರ ಮುಖಾಂತರ ನಿಮಗೇನದ ವಾರದ ಟಾರ್ಗೆಟು ಮತ್ತು ಟೆಸ್ಟ್ ಸಿರೀಸ್ಗೆ ಏನದ ನಾವು ಅಟೆಂಡ್ ಮಾಡ್ಕೊತೀವಿ. ಅದರ ವ್ಯಾಲಿಡಿಟಿ ಎಲ್ಲಿವರೆಗೆ ಇರ್ತದೆ ಅಂದರೆ ಅಪ್ಕಮಿಂಗ್ ಏನದ ನೋಟಿಫಿಕೇಷನ್ ಆಗಿ ಪರೀಕ್ಷೆ ಮುಗಿಯುವವರೆಗೂ ಕೂಡ ಏನದ ಈ 299 ರೂಪಾಯಿದಲ್ಲೇ ನಿಮಗೇನದ ವಾರದ ಟಾರ್ಗೆಟು ಮತ್ತು ಟೆಸ್ಟ್ ಸಿರೀಸನ್ನು ನಾವು ಮಾಡ್ತೀವಿ. ಈ ಟೆಸ್ಟ್ ಸಿರೀಸು ಪ್ರತಿ ಟೆಸ್ಟ್ ಸಿರೀಸು ಕೂಡ 150 ಅಂಕದ್ದು ಇರ್ತದೆ. 150 ಅಂಕ ಯಾವ ರೀತಿ ಅಂತಂದರೆ ಪ್ರತಿಯೊಂದು ವಿಷಯಕ್ಕೂ ಈ ಸಿ ಇ ಟಿಯಲ್ಲಿ ಯಾವ ರೀತಿಯಾಗಿ ಏನದ ಪರೀಕ್ಷೆ ನಡೆಸ್ತಾರೋ ಅದೇ ಮಾದರಿಯಲ್ಲಿ ಕೂಡ ಏನದ ಇದು ಇರ್ತದೆ. ಅದರ ಜೊತೆಗೆ ಜಿ ಕೆ ಅಂತಕ್ಕಂಥದ್ದು ತಿಂಗಳದ ಕೊನೆಯಲ್ಲಿ 150 ಅಂಕದ್ದೇನದ ಜಿ ಕೆ ತೊಗೊತೀವಿ. ಅದು ಒಂದು ತಿಂಗಳಲ್ಲಿ ನಡೆದಂಥ ಕರೆಂಟ್ ಅಫೇರ್ಸ್ ಇರ್ತದಲ್ಲ ಅದೆಲ್ಲವೂ ಅನಾಲಿಸಿಸ್ ಮಾಡಿ ಅವೆಲ್ಲವೂ ಕೂಡ ಗಣನೆಗೆ ತೆಗೆದುಕೊಂಡು ಒಟ್ಟು ತಿಂಗಳದ ಕೊನೆಯಲ್ಲಿ ಏನದ 150 ಮಾರ್ಕ್ಸಿಂದು ಓನ್ಲಿ ಜಿ ಕೆ ಟೆಸ್ಟ್ ಸಿರೀಸನ್ನು ಇರ್ತದೆ. ಅದಕ್ಕೂ ಕೂಡ ತಾವು ಏನದ ಅಟೆಂಡ್ ಆಗ್ಬೋದು. ಇದು ಓನ್ಲಿ ಜಿ ಕೆ ಇದೇನದ PSTRಗೂ ಅನುಕೂಲ ಆಗ್ತದೆ. ಮುಂದೆ ಬರ್ತಕ್ಕಂಥ SDA FDA ಪೊಲೀಸ್ ಇವು ಎಲ್ಲದಕ್ಕೂ ಕೂಡ ಏನದ ಅನುಕೂಲ ಆಗ್ತದೆ. ಇಲ್ಲಿ ನೀವು ಇದಕ್ಕೇನದ ಅಟೆಂಡ್ ಆಗ್ಬೋದು. ಮತ್ತಿನ್ನೇನು ಟೀಚರ್ ಬಗ್ಗೆ ಹೇಳೋದಾದರೆ, ನೇಮಕಾತಿ ಬಗ್ಗೆ ಹೇಳೋದಾದರೆ ಮಾರ್ಚ್ ಕೊನೆಯ ವಾರದಲ್ಲಿ ಎನಿ ಕಂಡೀಷನ್ ನೇಮಕಾತಿ ಆಗೇ ಆಗ್ತದೆ. ಯಾವುದೇ ರೀತಿಯ ಸಂಶಯ ಬೇಡ. ನೀವು ಸಮರ್ಪಕವಾಗಿ ಏನದ ಅಭ್ಯಾಸದ ಕಡೆಗೆ ವಾಲ್ರಿ. ಅಭ್ಯಾಸದ ಕಡೆಗೆ ಏನದ ತಮ್ಮನ್ನು ತಾವು ತೊಡಗಿಸ್ಕೊಳ್ರಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ನಮಸ್ಕಾರಗಳು.